ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ ನಾವು ಭಾರತದ ಉನ್ನತ ಕಂಪನಿಯಾದಂತ ಟಾಟಾ ಕಂಪನಿ ಯಾರು ಶುರು ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಎಷ್ಟು ದುಡ್ಡಿಟ್ಕೊಂಡು ಸ್ಥಾಪನೆ ಮಾಡಿದರು ಎನ್ನುವುದರ ಎಲ್ಲ ಮಾಹಿತಿಯನ್ನ ನೋಡಿದ್ವಿ. ಆದ್ರೆ ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈ ಹಿಂದಿನ ಎಪಿಸೋಡ್ ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಫಸ್ಟ್ ಈ ಒಂದು ಕಂಪನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೊ ಜಮ್ಶೆಡ್ಜಿ ಟಾಟಾ ಅವರು ನಿಧನರಾದ್ಮೇಲೆ ಈ ಒಂದು ಕಂಪನಿಯನ್ನ, ಈ ಒಂದು ಟಾಟಾ ಗ್ರೂಪ್ ಅನ್ನ ಯಾರು ಮುಂದುವರಿಸ್ಕೊಂಡು ಹೋದ್ರು ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಇದು ಟಾಟಾ ಕಂಪನಿಯ 2ನೇ ಎಪಿಸೋಡ್. ಜಮ್ಶೆಡ್ಜಿ ಟಾಟಾ ಮತ್ತು ಹೀರಾಬಾಯಿ ಟಾಟಾ ಅವರ ಮಕ್ಕಳು ಇಬ್ರು ಇರ್ತಾರೆ, ರತನ್ಜಿ ಟಾಟಾ ಮತ್ತು ದೊರಾಬ್ಜಿ ಟಾಟಾ. ಜಮ್ಶೆಡ್ಜಿ ಟಾಟಾ ಅವರ ಮೊದಲ ಮಗ, ಹಿರಿಯ ಮಗ ಆಗಿರುವಂತ ದೊರಾಬ್ಜಿ ಟಾಟಾ ಅವರು ಜಮ್ಶೆಡ್ಜಿ ಟಾಟಾ ನಿಧನದ ನಂತರ ಅಧಿಕಾರವನ್ನ ಮತ್ತು ಅಧ್ಯಕ್ಷತೆಯನ್ನ ಅವರು ವಹಿಸಿಕೊಳ್ತಾರೆ. ಸೊ ಅವರು ವಹಿಸಿಕೊಂಡ ಮೇಲೆ ಹೇಗೆ ಮುಂದುವರಿತು ಮತ್ತು ಅವರ ಆರಂಭಿಕ ಜೀವನ ಎಲ್ಲವುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಮ್ಮ ಈ ಒಂದು ಟಾಟಾ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದು ನಮಗೆ ನಿಜವಾಗ್ಲೂ ಹಕ್ಕು ಅಂತ ಹೇಳಬೇಕು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಒಂದು ಉನ್ನತ ಕಂಪನಿ ಆಗಿರುವಂತ ಟಾಟಾ ಕಂಪನಿಯ ಬಗ್ಗೆ ತಿಳ್ಕೊಂಡಾಗ್ಲೇನೆ ನಾವು ಯಾವ ರೀತಿಯ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಹೇಗಿದೆ ಹೊರಗಿನ ಸಮಾಜ ಎನ್ನುವುದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ದೊರಾಬ್ಜಿ ಟಾಟಾ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. 1859 ಆಗಸ್ಟ್ 27ರಂದು ಮುಂಬೈನಲ್ಲಿ ಇವರು ಹುಟ್ಟುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣ ಮುಂಬೈನ ಪ್ರೊಪ್ರೈಟರಿ ಶಾಲೆಯಲ್ಲಿ ಆಗುತ್ತೆ. ನೆಕ್ಸ್ಟ್ ಇವರು 1875ರಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಪ್ರೈವೇಟ್ ಟೀಚರ್ಗಳ ಹತ್ರ ಇವರು ಎಜುಕೇಶನ್ ಅನ್ನ ಪಡ್ಕೊಳ್ತಾರೆ. ಇದಾದ್ಮೇಲೆ 1879ರಲ್ಲಿ ಕೇಂಬ್ರಿಡ್ಜ್ನ ಗೋಲ್ವಿಲ್ಲೆ KS ಕಾಲೇಜ್ನಲ್ಲಿ 2 ವರ್ಷ ಅವರು ಅಲ್ಲಿ ಓದ್ತಾರೆ. ನಂತರ ಮತ್ತೆ ಭಾರತಕ್ಕೆ ಬಂದು ಸೆಂಟ್ ಸ್ಕೆವಿಯರ್ ಎನ್ನುವಂತ ಕಾಲೇಜ್ನಲ್ಲಿ ಅವರು ಮತ್ತೆ 2 ವರ್ಷ ಓದಿ ಅಲ್ಲಿ 1882ರಲ್ಲಿ BA ಪದವಿಯನ್ನ ಪಡ್ಕೊಳ್ತಾರೆ. ಅದಾದ್ಮೇಲೆ ಆಗಿನ ಮುಂಬೈನ ಹೆಸರಾಂತ ಪತ್ರಿಕೆಯಾದಂತ ಬಾಂಬೆ ಗೆಜೆಟ್ ನಲ್ಲಿ ಅವರು 2 ವರ್ಷಗಳ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ 1884ರಲ್ಲಿ ತಂದೆಯ ವ್ಯಾಪಾರದಲ್ಲಿ ಅವರು ಏನ್ ಮಾಡ್ತಾರೆ, ಅವ್ರಿಗೂ ಕೂಡ ಸಹಾಯವನ್ನ ಮಾಡ್ಲಿಕ್ಕೆ ಅವರ ತಂದೆಯ ವ್ಯಾಪಾರದ ಕಡೆ ಅವರು ಬರ್ತಾರೆ. ನಂತರ ಅವರ ಬ್ರಾಂಚ್ಗಳು ಏನಿರುತ್ತಲ್ವಾ, ಸೊ ನಾಗ್ಪುರು ಇಲ್ಲೆಲ್ಲ ಕೂಡ ಅವ್ರು ಏನ್ ಮಾಡ್ತಾರೆ, ಅವ್ರ ತಂದೆ ಇವರನ್ನ ಎಲ್ಲಾ ಕಡೆ ಕೂಡ ತಿಳ್ಕೊಳ್ಳಿಕ್ಕೆ, ಅಂದ್ರೆ ಆ ಒಂದು ಹತ್ತಿ ಬಿಸಿನೆಸ್ ಏನ್ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಅವ್ರ ಬ್ರಾಂಚ್ಗಳೆಲ್ಲದಕ್ಕೂ ಕೂಡ ಇವರನ್ನ ಕಳಿಸಿ ಅಲ್ಲಿ ಇವರಿಗೆ ಅಧ್ಯಯನವನ್ನ ಅದ್ರ ಬಗ್ಗೆ ಹೇಗ್ ಮಾಡ್ಬೇಕು, ಹೇಗ್ ಮಾಡ್ತಾ ಇದ್ದಾರೆ, ಮುಂದೆ ಹೇಗ್ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆಯನ್ನ ಅವರಿಗೆ ಕೊಡ್ತಾ ಇರ್ತಾರೆ. ಅದೆಲ್ಲವನ್ನು ಇವರು ನೋಡ್ಕೊಂಡು ಅವರ ತಂದೆಯ ಕಂಪನಿಯಲ್ಲೇನೆ, ಅವರ ತಂದೆಯ ವ್ಯಾಪಾರದಲ್ಲೇ ಇವರು ಕೂಡ ಕೈ ಜೋಡಿಸಿ ಅದರಲ್ಲೇ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ನಂತರ 1897ರಲ್ಲಿ ಲೇಡಿ ಮೆಹರ್ಬಾಯಿ ಅವರನ್ನು ಮದ್ವೆ ಆಗ್ತಾರೆ. ಆದ್ರೆ ಅವರಿಗೆ ಮಕ್ಕಳಾಗೋದಿಲ್ಲ. ಜಮ್ಶೆಡ್ಜಿ ಟಾಟಾ ಅವರು 1904ರಲ್ಲಿ ನಿಧನ ಹೊಂದ್ತಾರೆ. ಅವರು ನಿಧನರಾದ್ಮೇಲೆ ನೆಕ್ಸ್ಟ್ ಅಧ್ಯಕ್ಷತೆಯನ್ನ ಅವರ ಹಿರಿಯ ಪುತ್ರ ದೊರಾಬ್ಜಿ ಟಾಟಾ ಅವರು ನೋಡ್ಕೊಳ್ತಾರೆ. ಆ ಒಂದು ಅಧ್ಯಕ್ಷತೆಯನ್ನ ವಹಿಸಿದ ಮೇಲೆ ತಂದೆ ಏನ್ ರೀತಿಯಲ್ಲಿ ದಾರಿ ತೋರಿಸಿರ್ತಾರೋ ಅದೇ ರೀತಿಯಲ್ಲಿ ಅವ್ರು ಏನ್ ಅನ್ಕೊಂಡಿರ್ತಾರಲ್ಲ 4 ಅಂಶಗಳು, ಸೊ ಅದರಲ್ಲಿ ಹೋಟೆಲ್ ಆಯ್ತು, ಇನ್ಸ್ಟಿಟ್ಯೂಟ್ ಅನ್ನ ಮಾಡ್ಬೇಕು ಅಂತ ಅನ್ಕೊಳ್ತಿದ್ರು, ಅದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇರುತ್ತೆ ಆಲ್ರೆಡಿ. ಸೊ ನೆಕ್ಸ್ಟ್ ಉಳಿದಿರುವಂತ 2 ಯಾವ್ಯಾವ ಅಂದ್ರೆ ಸ್ಟೀಲ್ ಕಂಪನಿ, ಐರನ್ ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಟಾಟಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ಈ 2 ಕೂಡ ಇವ್ರಿಗೆ ಬಾಕಿ ಉಳಿದಿರುತ್ತೆ. ಅದಕ್ಕೋಸ್ಕರ ಅವರು 1907ರಲ್ಲಿ ಟಾಟಾ ಐರನ್ ಮತ್ತು ಸ್ಟೀಲ್ ಕಂಪನಿ ಟಿಸ್ಕೋ ಅನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ನಾವು ಈಗ ಟಾಟಾ ಸ್ಟೀಲ್ ಅಂತ ಕರಿತೀವಿ. 1910ರಲ್ಲಿ ಟಾಟಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ನಾವು ಈಗ ಟಾಟಾ ಪವರ್ ಅಂತ ಕರಿತೀವಿ. 1907ರಲ್ಲಿ ಪ್ರಾರಂಭ ಮಾಡಿದಂತ ಐರನ್ ಕಂಪನಿ ಏನಿರುತ್ತೆ ಅಲ್ವಾ, ಸ್ಟೀಲ್ ಮತ್ತು ಐರನ್ ಕಂಪನಿ, ಅದು ಭಾರತದ ಮೊದಲ ಉಕ್ಕಿನ ಕಂಪನಿಗಳಲ್ಲಿ ಒಂದಾಗಿರುತ್ತೆ. ಇದು ಟಾಟಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಏನಿರುತ್ತಲ್ಲ, ಇದು ಕೂಡ ಭಾರತದ ಎಲೆಕ್ಟ್ರಿಕ್ ಕಂಪನಿ ಏನಿರುತ್ತಲ್ಲ ಅದರಲ್ಲಿ ಕೂಡ ಮೊದಲನೆಯದಾಗಿರುತ್ತೆ.
ನಂತರ 1919ರಲ್ಲಿ ನ್ಯೂ ಇಂಡಿಯಾ ಅಸುರೇಷನ್ಸ್ ಕಂಪನಿ ಲಿಮಿಟೆಡ್ ಅನ್ನ ಓಪನ್ ಮಾಡ್ತಾರೆ. ಈಗಂದ್ರೆ ಏನಪ್ಪಾ ಇಷ್ಟು ದೊಡ್ಡದಾಗಿದೆ ಹೆಸರು ಅನ್ಕೋಬಹುದು. ನೀವು ಎಲ್ಲರೂ ಕೂಡ ದುಡಿಮೆ ಮಾಡುವಂತ ಸಂದರ್ಭದಲ್ಲಿ, ದುಡಿಯುವಂತ ಸಂದರ್ಭದಲ್ಲಿ ಫಸ್ಟ್ ತಗೊಳ್ಳೋ ಪಾಲಿಸಿ ಏನಂದ್ರೆ ಇನ್ಶೂರೆನ್ಸ್ ಪಾಲಿಸಿ. ಸೊ ಈ ಇನ್ಶೂರೆನ್ಸ್ ಪಾಲಿಸಿ ಯಾವಾಗ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು ಅಂತ ಅದರ ಮೂಲವನ್ನು ಹುಡುಕಿದ್ರೆ ಅದನ್ನ ಪ್ರಾರಂಭ ಮಾಡಿದವರೇ ದೊರಾಬ್ಜಿ ಟಾಟಾ ಅವರು. ಸೊ ಈ ಎಲ್ಲ ಕೆಲಸಗಾರರಿಗೋಸ್ಕರ ಅವರು ತುಂಬ ಕೆಲಸ ಮಾಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ಅವರ ಕುಟುಂಬಗಳಿಗೋಸ್ಕರ, ಆರೋಗ್ಯಕ್ಕೋಸ್ಕರ, ಮನೆಯವರಿಗೋಸ್ಕರ ಅವರು ಈ ಎಲ್ಲದಕ್ಕೋಸ್ಕರ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ತೊಗೊಂಡ್ಬರ್ತಾರೆ. ಈಗ ನೋಡಿದರೆ ಎಷ್ಟೋ ಜನಗಳು ಈ ಒಂದು ಇನ್ಶೂರೆನ್ಸಿಂದನೇ ಅವರ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಸತ್ರೂ ಕೂಡ, ನಾವು ಸತ್ರೂ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ತಾರಪ್ಪ, ನಾವು ಸತ್ತೋರು ಅದರಿಂದ ದುಡ್ಡು ಬರುತ್ತೆ ಅವರಿಗೆ ಅನ್ನೋ ಒಂದು ನೆಮ್ಮದಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಸೊ ಆ ಒಂದು ಒಳ್ಳೆ ಇನ್ಶೂರೆನ್ಸ್ ಅನ್ನುವಂಥ ಒಂದು ಯೋಚನೆ ಬಂದಿದ್ದು ಮೇನ್ ಇವ್ರಿಗೇನೆ. ಸೊ ಇವರು ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲದೆ ಈ ಒಂದು ವಾಹನಗಳಿಗೂ, ಪ್ರಾಣಿಗಳಿಗೂ, ಪ್ರತಿಯೊಂದಕ್ಕೂ ಕೂಡ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು ಅಂತ ಒಂದು ಐಡಿಯಾ ಕೂಡ ಇವರೇ ಕೊಡ್ತಾರೆ. ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಅದರಿಂದ ನಾವು ಎಷ್ಟೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇವಾಗ ಜೀವನ ಮಾಡ್ತಾ ಇದ್ದೀವಿ. ಕಾರ್ಗಾಗಿರ್ಬೋದು, ಬೈಕ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಾವು ಯಾವುದೇ ಭಯ ಇಲ್ಲದೆ ಆರಾಮಾಗಿ ಅವುಗಳನ್ನು ಯೂಸ್ ಮಾಡ್ತೀವಿ. ನಂತರ 1931ರಲ್ಲಿ ಅವರ ಪತ್ನಿ ನಿಧನರಾಗ್ತಾರೆ. ಅವರಿಗೆ ರಕ್ತ ಕ್ಯಾನ್ಸರ್ ಇರುತ್ತೆ. ಈ ಒಂದು ತೊಂದರೆ ಬೇರೆ ಯಾರಿಗೂ ಕೂಡ ಆಗಬಾರ್ದು ಅಂತ ಅದೇ ವರ್ಷ 1931ರಲ್ಲಿ ಲೇಡಿ ಟಾಟಾ ಟ್ರಸ್ಟ್ ಅನ್ನು ಓಪನ್ ಮಾಡ್ತಾರೆ. ಇದು ಯಾವುದಕ್ಕೋಸ್ಕರ ಓಪನ್ ಮಾಡ್ತಾರೆ ಅಂದ್ರೆ, ಇದು ವೈದ್ಯಕೀಯ ಸಂಶೋಧನೆ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೋಸ್ಕರ ಸಹಾಯ ಆಗ್ಲಿ ಅಂತ ಮಾಡ್ತಾರೆ. ಇದರಿಂದ ಹಲವಾರು ಜನ ಈ ಒಂದು ವೈದ್ಯಕೀಯ ಏನ್ ಸಂಶೋಧನೆ ಇರುತ್ತಲ್ಲ ಅದರಲ್ಲಿ ಈ ರೀತಿಯ ಕಾಯಿಲೆಗಳು ಏನು ದೊಡ್ಡ ದೊಡ್ಡ ಕಾಯಿಲೆಗಳಿರ್ತಾವೋ ಅದಕ್ಕೆ ಯಾವ ರೀತಿಯಲ್ಲಿ ಮೆಡಿಸಿನ್ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನ ಜನಗಳಿಗೆ ಕೊಡಬೇಕು ಅನ್ನೋದು ಎಲ್ಲ ಅರಿವು ಪ್ರತಿಯೊಂದು ಕೂಡ ಈ ಒಂದು ಇದರಲ್ಲಿ ಮಾಡ್ತಾ ಹೋಗ್ತಾರೆ. ಅವರು ಬೇರೆ ದೇಶಗಳಲ್ಲಿ ಸಾಗರೋತ್ತರ ಕಚೇರಿಗಳನ್ನು ಕೂಡ ಓಪನ್ ಮಾಡ್ತಾರೆ. ಸಾಗರೋತ್ತರ ಕಚೇರಿ ಅಂದ್ರೆ ಇಷ್ಟೇ, ಏನು ಅಂದ್ರೆ ಒಂದು ಕಂಪನಿ ಇದೆ ಅನ್ಕೊಳ್ಳಿ, ಆ ಕಂಪನಿನ ಬೇರೆ ಬೇರೆ ಕಡೆ ಬ್ರಾಂಚ್ಗಳನ್ನು ಓಪನ್ ಮಾಡ್ತಾರಲ್ವಾ, ಅದು ಬ್ರಾಂಚ್ ಓಪನ್ ಮಾಡೋದು. ಆದ್ರೆ ಈ ಸಾಗರೋತ್ತರ ಕಚೇರಿ ಅಂದ್ರೆ ಓನ್ ಆಗಿ ಕಂಪನಿಗಳನ್ನೇ ಸೃಷ್ಟಿ ಮಾಡುವಂಥದ್ದು. ಈ ಎರಡಕ್ಕೂ ಇರೋ ವ್ಯತ್ಯಾಸ ಏನಂದ್ರೆ, ಕಂಪನಿ ಅಂದ್ರೆ ಅದರದ್ದೇ ಆದಂತ ಒಂದು ಪಾಲಿಸಿಗಳಿರ್ತವೆ. ಅಂದ್ರೆ ಹೀಗೆ ಮಾಡ್ಬೋದು ಅಥವಾ ಹೀಗಾಗಿಲ್ಲ ಅಂದ್ರೆ ಇನ್ನೊಂದ್ ಥರನೂ ಮಾಡ್ಬೋದು. ಸೊ ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಅವು ಚೇಂಜ್ ಆಗ್ತಾ ಹೋಗ್ಬೋದು. ಅದಕ್ಕೆ ಓನ್ ಡಿಸಿಷನ್ ಇರುತ್ತೆ. ಆದ್ರೆ ಈ ಒಂದು ಏನ್ ಬ್ರಾಂಚ್ಗಳಿರುತ್ತಲ್ಲ ಅದು ಒಂಥರ ಮಕ್ಕಳಿದ್ದಂಗೆ. ಈಗ ತಂದೆ ತಾಯಿ ಏನ್ ಹೇಳ್ತಾರೋ ಅದೇ ರೀತಿಯಲ್ಲೇ ಅವರು ಮುಂದುವರಿಬೇಕು. ಆದ್ರೆ ಈ ಒಂದು ಓನ್ ಕಂಪನಿಗಳು ಏನ್ ಮಾಡ್ತಾರಲ್ಲ ಅದು ಸ್ವತಃ ತಂದೆ ತಾಯಿನೇ ಇದ್ದಂಗೆ. ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಹೀಗ್ ಬೇಕಂದ್ರೆ ಹೀಗ್ ಮಾಡ್ತಾರೆ, ಹಾಗ್ ಬೇಕಂದ್ರೆ ಹಾಗ್ ಮಾಡ್ತಾರೆ. ಇದೇ ರೀತಿ ಅವೆರಡಕ್ಕೂ ಕೂಡ ವ್ಯತ್ಯಾಸ ಇರುತ್ತೆ. ಇವರು ಮಾಡಿದ್ದು ಬ್ರಾಂಚ್ಗಳನ್ನು ಕೂಡ ಓಪನ್ ಮಾಡ್ತಾ ಇದ್ರು. ಅದ್ರ ಜೊತೆ ಕೆಲವೊಂದು ಬೇರೆ ದೇಶಗಳಲ್ಲಿ ಓನ್ ಆಗಿ ಕಂಪನಿಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ರು. ಸೊ ಇದೆಲ್ಲವೂ ಆದ್ಮೇಲೆ ಇದೆಲ್ಲವೂ ಕೂಡ ಇವರು ಇರುವಾಗಂತೂ ನಿಜವಾಗ್ಲೂ ಕೂಡ ಜಮ್ಶೆಡ್ಜಿ ಟಾಟಾ ಅವರು ಯಾವ ರೀತಿ ಕನಸನ್ನ ಕಂಡಿದ್ರು ಅಲ್ವಾ, ಈ ರೀತಿ ಈ ಒಂದು ಕಂಪನಿಯನ್ನು ಬೆಳೆಸಬೇಕು ಅಂತ, ಅದೇ ರೀತಿಯಲ್ಲಿ ಇವರು ಮುನ್ನಡೆಸ್ಕೊಂಡು ಇವರಿಗೆ ಕೈಯಲ್ಲಿ ಅಧಿಕಾರ ಬಂದಾಗಿಂದ ಕೂಡ ಸಾಯುವವರೆಗೂ ಕೂಡ ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇವರು ಅಧ್ಯಕ್ಷತೆಯನ್ನ ನಡೆಸ್ಕೊಂಡು ಹೋಗ್ತಾರೆ. 1932ರಲ್ಲಿ ಅಂದ್ರೆ ಅವರ ಪತ್ನಿ ನಿಧನರಾದ ಒಂದೇ ವರ್ಷಕ್ಕೆ ಇವರು ಕೂಡ ನಿಧನರಾಗ್ತಾರೆ. ಅಂದ್ರೆ ಇವ್ರಿಗೇನು ಬೇರೆ ಯಾವುದೇ ರೀತಿ ಕಾಯಿಲೆ ಏನು ಇರೋದಿಲ್ಲ. ವಯೋಮಿತಿ ಅವರಿಗೆ 72 ವರ್ಷ ಆಗಿರುತ್ತೆ. ಆವಾಗ ವಯೋಮಿತಿಯ ಕಾರಣಕ್ಕಾಗಿನೇ ಅವರು ಸತ್ತು ಹೋಗ್ತಾರೆ. ಅವರು ಸತ್ತ ಮೇಲೆ ಅದೇ ವರ್ಷ ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ ಅನ್ನು ಕೂಡ ಓಪನ್ ಮಾಡ್ತಾರೆ. ಇದರಿಂದ ಹಲವಾರು ಜನಗಳಿಗೆ ಎಲ್ಲಾ ರೀತಿನಲ್ಲೂ ಸಹಾಯ ಆಗಲಿ, ಹಣಕಾಸಿನಲ್ಲಿ ಒಂದು ಪ್ರತಿಯೊಂದರಲ್ಲಿ ಜಾಬ್ಗಳನ್ನು ಕೊಡೋದ್ರಲ್ಲಿ, ಪ್ರತಿಯೊಂದು ಸ್ಕಾಲರ್ಶಿಪ್ ಎಲ್ಲವುದು ಇನ್ಕ್ಲೂಡ್ ಆಗಿನೇ ಈ ಒಂದು ಟ್ರಸ್ಟ್ ಅನ್ನು ಓಪನ್ ಮಾಡ್ತಾರೆ. ಇವರಿಗೆ ಸರ್ ಅನ್ನುವಂಥ ಬಿರುದು ಕೂಡ ಬಂದಿರುತ್ತೆ. ಈ ಕಂಪನಿಯನ್ನು ಬಿಟ್ಟು ಇವರಿಗೆ ವೈಯಕ್ತಿಕವಾಗಿ ಈ ಒಂದು ಕ್ರೀಡೆಯಲ್ಲೂ ಕೂಡ ತುಂಬ ಜಾಸ್ತಿನೇ ಆಸಕ್ತಿ ಇರುತ್ತೆ. ಹಲವಾರು ಟ್ರೋಫಿಗಳನ್ನು ಕೂಡ ಗೆದ್ದಿರ್ತಾರೆ. ಹಲವಾರು ರೀತಿಯ ಎಲ್ಲ ಆಟಗಳನ್ನು ಕೂಡ ಇವರು ಆಡ್ತಾ ಇರ್ತಾರೆ. ಅದರಲ್ಲಿ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರೆ. ಹಣಕಾಸಿನ ಸಹಾಯವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನ ಸೇಮ್ ಟು ಸೇಮ್ ಜಮ್ಶೆಡ್ಜಿ ಟಾಟಾ ಏನಿದಾರಲ್ವಾ ಅವರ ಜೆರಾಕ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇವರು ತಾವು ಇರೋವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಂಪನಿಯನ್ನ ಗೌರವಾನ್ವಿತ
ಶಾಶ್ವತವಾಗಿ ಮೇಲೇರಿಸ್ಕೊಂಡು ಹೋಗ್ತಾರೆ. ಎಲ್ಲ ಏನು ಮಹಾನ್ ಕಂಪನಿಗಳ ಆ ಒಂದು ಟೈಮ್ನಲ್ಲಿ ಏನು ದೊಡ್ಡ ದೊಡ್ಡ ಕಂಪನಿಗಳಿರುತ್ತಲ್ಲ, ಆ ಎಲ್ಲ ಕಂಪನಿಗಳಿಗೆ ಲೆವೆಲ್ ಆಗೋ ಥರ ಈ ಒಂದು ಕಂಪನಿಯನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಇವರ ಮರಣದ ನಂತರ ಹೇಗೆ ಮುಂದುವರಿತು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.